ಎಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭ ವಂದನೆಗಳು. ಈ ದಿನ ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆ 59 1, 2 ವಚನಗಳು. ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸು. ಕೆಡುಕರಿಂದ ಬಿಡಿಸು, ಕೊಲೆಪಾತಕರಿಂದ ನನ್ನನ್ನು ರಕ್ಷಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ವಂದನೆಗಳು, ಸ್ತೋತ್ರಗಳು. ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಎಣಿಸಿ ನಿನ್ನ ಕೃಪೆಗಾಗಿ ವಂದನೆಗಳು, ಸ್ತೋತ್ರಗಳು. ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡಿರಿ ಕರ್ತನೆ. ನಿನ್ನ ಮರ್ಮಗಳು, ಸರ್ವ ಸತ್ಯಗಳು ತಿಳಿಯಪಡಿಸಿರಿ. ಪರಿಶುದ್ಧಾತ್ಮನೆ, ನಿಮ್ಮ ಸಹಾಯ ನೀಡಿ ನಡೆಸಬೇಕೆಂದು ವಾಕ್ಯವಾದ ಯೇಸುವಿನ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಎಲ್ಲರಿಗೆ ಮರಣಾತ. ಬೈಬಿಲ್ ಪ್ರಾರ್ಥನೆಗಳಿಗೆ ಸ್ವಾಗತ. 222 ಪ್ರಾರ್ಥನೆಗಳಲ್ಲಿ ನಾವು 53, 54ನೇ ಪ್ರಾರ್ಥನೆಗೆ ಈ ದಿನ ಬಂದಿದ್ದೇವೆ ಧ್ಯಾನಿಸಲಿಕ್ಕೆ. ಪೂರ್ವಕಾಲ ವೃತ್ತಾಂತದ ದ್ವಿತೀಯ ಪುಸ್ತಕ, ಇದು 39ನೇ ಪುಸ್ತಕಗಳಲ್ಲಿ 14ನೆಯ ಪುಸ್ತಕವಾಗಿದೆ. 36 ಅಧ್ಯಾಯಗಳಿವೆ. 2 ದೊಡ್ಡ ಪ್ರಾರ್ಥನೆಗಳು, ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ನೋಡಿಕೊಳ್ಳುತ್ತೇವೆ. ಪೂರ್ವಕಾಲ ವೃತ್ತಾಂತಗಳು ಅಂದರೆ ಪೂರ್ವದಲ್ಲಿ ನಡೆದ ದಿನಚರಿಗಳು, ಕಾರ್ಯಗಳು, ಆ ಒಂದು ಜೀವಿಸಿದವರ ಜೀವನ ಶೈಲಿ, ಅರಸರು, ಪ್ರವಾದಿಗಳು, ನಡೆದ ಘಟನೆಗಳ ಬಗ್ಗೆ ತಿಳಿಯಪಡಿಸ್ತದೆ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ ನಾವು ನೋಡಿಕೊಳ್ಳೋದಾದರೆ ಅಲ್ಲಿ ಆಸನ ಪ್ರಾರ್ಥನೆ ಇರ್ತದೆ. ಯಾವ ಸಂದರ್ಭದಲ್ಲಿ ಆತನು ಪ್ರಾರ್ಥಿಸಿದನೆಂದರೆ, ಈತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದ ಅರಸರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈತನ ಆಸನ ಹತ್ರ ಗುರಾಣಿ ಬರ್ಜಿಗಳು ಹಿಡಿದಿರುವ 3 ಲಕ್ಷ ಮಂದಿ ಯೆಹೂದ್ಯರು, ಕೇಡೆ ಹಿಡಿದವರು ಬಿಲ್ಲುಗಾರರಾಗಿರುವ 2,80,000 ಮಂದಿ ಬೆನ್ಯಾಮೀನ್ಯರು, ಇವರೆಲ್ಲರೂ ರಣವೀರರಿದ್ದರು. ಆದರೆ ಇವರಿಗೆ ವಿರುದ್ಧವಾಗಿ ಬಂದ ಕೂಷ್ಯನಾದ ಜೆರಹನ ಹತ್ರ 10 ಲಕ್ಷ ಸೈನ್ಯವು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಬಂದು ಮರೇಷಕ್ಕೆ ಬಂದರು ಅಂತ ನಾವು ನೋಡ್ಕೊಳ್ತೀವಿ. ಮರೇಷ ಬಳಿಯಲ್ಲಿರುವ ಚೆಪಾತ ಬೈಲ್ನಲ್ಲಿ ಉಭಯರು ವ್ಯೂಹ ಕಟ್ಟಿದರು. ಆವಾಗ ಆಸನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಯೆಹೋವನೇ, ಬಲಿಷ್ಠನು ಬಲಹೀನರ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ ನಮ್ಮ ದೇವರು, ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಟ್ಟನಂತ ನಾವು 14ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡಿಕೊಳ್ತೀವಿ. ಯೆಹೋವನು ಆಸನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಯೆಹೋವನು ಮತ್ತು ಆತನ ಸೈನ್ಯದ ಮುಂದೆ ಚೂರು ಚೂರಾದರಂತ ನೋಡ್ತೀವಿ. ಯೆಹೋವನು ಕೂಷ್ಯರನ್ನು ಆಸನಿಂದ ಯೆಹೂದ್ಯರಿಂದ ಅಪಜಯ ಪಡಿಸಿದನು. ಅಪರಿಮಿತವಾದ ದೊಡ್ಡ ಕೊಳೆ ಸಿಕ್ಕಿತು. ಸುತ್ತಲ ಪಟ್ಟಣಗಳನ್ನು ಕೂಡ ವಶ ಮಾಡಿಕೊಂಡು ಈ ಯೆಹೂದ್ಯರು ಸುಲಿಗೆ ಮಾಡಿದರಂತ ನಾವು ನೋಡ್ಕೊಳ್ತಾ ಇದ್ದೀವಿ. ಆಸನ ಒಂದು ಪ್ರಾರ್ಥನೆ ಹೀಗಿತ್ತು: ನಿನ್ನ ಹೊರತು ರಕ್ಷಕನಿಲ್ಲ. ಈ ಸರ್ವ ಸೃಷ್ಟಿಗೆ ಯೇಸು ಸ್ವಾಮಿಯ ರಕ್ಷಕನಾಗಿದ್ದನು. ಆತನ ಬಿಟ್ಟು ರಕ್ಷಕನಿಲ್ಲ. ನಿನ್ನಲ್ಲಿ ಭರವಸವಿಟ್ಟು ಅಂತ ಹೇಳ್ತಾ ಇದ್ದಾನೆ. ಈ ದಿನ ನಾವು ಯಾರಲ್ಲಿ ನಮ್ಮ ಭರವಸವಿದೆ? ಮನುಷ್ಯನ ಸಹಾಯ ವ್ಯರ್ಥವೆಂದು ವಾಕ್ಯವು ಹೇಳುತ್ತಾ ಇದೆ. ಮನುಷ್ಯರು ಅಂದರೆ ಮಾಟ ಮಂತ್ರ ಮಾಡುವವರು, ಕಣಿ ಹೇಳುವವರು, ಗಿಳಿಶಾಸ್ತ್ರ ಹೇಳುವವರು, ಜ್ಯೋತಿಷ್ಯರ ಮೇಲೆ ಅನೇಕರು ಭರವಸವಿಟ್ಟು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಯೆಹೋಷಾಫಾತನು ಹೇಳ್ತಾ ಇದ್ದಾನೆ, ಯೆಹೋವನಲ್ಲಿ ಭರವಸವಿಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಸ್ವಲ್ಪ ತಡವಾದರೆ ಮಾಂತ್ರಿಕರ ಹತ್ರ ಅನೇಕರು ಓಡೋಗ್ತಾರೆ. ಆದರೆ ತಡವಾದರೂ ಕೂಡ ತಾಮಸವಾಗೋದಿಲ್ಲ. ನಾವು ದೇವರಲ್ಲಿ ಭರವಸೆ ಬಿಟ್ಟಿದ್ದಾಗ ಆತನ ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡಿ ಮುಗಿಸ್ತಾನೆ. ನಾವು ಆತನ ಪಾದದ ಅಡಿಯಲ್ಲಿ ಕಾದುಕೊಂಡವರಾಗಿ ಇರಬೇಕು.
ಆತನಲ್ಲಿ ಭರವಸೆ ಬಿಟ್ಟವ್ರನ್ನ ಆತನು ನಾಚಿಕೆಗೆ ಈಡಾಗುವಂತೆ ಮಾಡುವುದಿಲ್ಲ, ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಅಂದರೆ ಈ ನಾಮವು ಮೇಲಿನಿಂದ ಬಂದ ನಾಮವಾಗಿದೆ. ಶ್ರೇಷ್ಠವಾದ, ಘನವಾದ, ಬಲವಾದ, ಅತಿಶಯವಾದ, ಇಂಪಾದ ನಾಮವಾಗಿದೆ. ರಕ್ಷಿಸಿ ಬಿಡಿಸಿ ಕಾಪಾಡುವ ನಾಮವಾಗಿದೆ. ಹಾಗಾಗಿ ಆಸನಿಗೆ ಕೇವಲ 3,80,000 ಜನ ಇದ್ದರು, ಆದರೆ ಕೂಷ್ಯರು 10,00,000 ಜನರಿದ್ದರು. ದೇವರಲ್ಲಿ ಭರವಸೆ ಬಿಟ್ಟು ಪ್ರಾರ್ಥಿಸಿದ ಕಾರಣ ದೇವರು ಆಸನಿಗೆ ಜಯವನ್ನು ಕೊಟ್ಟಿದ್ದನು. ಒಂದು ದುಃಖಕರವಾದ ಸಂಗತಿ ಏನಂದರೆ, ಇಷ್ಟು ಭರವಸೆ ಬಿಟ್ಟ ಆಸನು ತನ್ನ ಕೊನೆಯ ಒಂದು ಆಳ್ಕೆಯ ಜೀವಮಾನದಲ್ಲಿ ಆತನು ಮಾಡಿದ ಒಂದು ತಪ್ಪು ಏನಂತಂದರೆ, ಬಹು ಕಠಿಣ ರೋಗ ಉಂಟಾಯಿತು. ಆದರೆ ಈ ರೋಗದಲ್ಲಿ ಅವನು ಯೆಹೋವನ ಸಹಾಯ ಕೋರದೆ ವೈದ್ಯರ ಸಹಾಯವನ್ನು ಕೋರಿದನು. 41ನೇ ವರ್ಷದಲ್ಲಿ ಮರಣ ಹೊಂದಿದನು. ಇವತ್ತು ನಾವು ಯಾರಲ್ಲಿ ಭರವಸೆ ಬಿಟ್ಟು ಯಾರ ಸಹಾಯವನ್ನು ಕೋರ್ತಾ ಇದ್ದೀವಿ? ವ್ಯಾಧಿಗಳಲ್ಲಿ, ಸಾಲ ಬಾಧೆಗಳಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ಯಾರಿಗೆ ಹೇಳಿಕೊಳ್ಳಾರ್ದ ಸಮಸ್ಯೆಗಳಲ್ಲಿ ನಾವಿರುವಾಗ ಯಾರ ಮೇಲೆ ನಾವು ಆತುಕೊಂಡಿದ್ದೇವೆ? ದೇವರನ್ನು ಆತುಕೊಂಡಿದ್ದಾಗ, ಭರವಸೆ ಬಿಟ್ಟಾಗ ಖಂಡಿತವಾಗಿ ಆತನು ನಮಗೆ ಸಹಾಯವನ್ನು ಒದಗಿಸ್ತಾನೆ. ಯೆಹೋವನು ಭೂಲೋಕದಲ್ಲೆಲ್ಲ ಕಡೆಗಳಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರಿಗೆ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದೇವರು ನಮ್ಮನ್ನು ದೃಷ್ಟಿಸುತ್ತಾ ಇದ್ದಾನೆ. ನಾವು ಯಥಾರ್ಥ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆತನ ಸಹಾಯ ಮಾಡುತ್ತಾನೆ, ನಮಗೆ ಜಯವನ್ನು ಉಂಟು ಮಾಡುತ್ತಾನೆ. 2ನೇ ಪ್ರಾರ್ಥನೆ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6ರಿಂದ 12 ನಾವು ನೋಡ್ಕೊಳ್ಳೋದಾದರೆ ಯೆಹೋಷಾಫಾತನ ಪ್ರಾರ್ಥನೆಯಾಗಿತ್ತು. ಈತನು ಯೆಹೂದ್ಯರಿಗೆ ಅರಸನಾಗಿದ್ದು ಯೆರೂಸಲೇಮಿನಲ್ಲಿ ವಾಸ ಮಾಡುವಾಗ ಮೋಯಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ದೂತರು ಬಂದು ಯೆಹೋಷಾಫಾತನಿಗೆ ಹೇಳ್ತಾರೆ, ಆ ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಅನಿಸಿಕೊಳ್ಳ ಅಜಾಜನ್ ತಾಮಾರ್ನಲ್ಲಿ ಇರುತ್ತದೆ ಎಂದು ತಿಳಿಸಿದಾಗ ಯೆಹೋಷಾಫಾತನ ಅರಸನಾಗಿ ಹೆದರಿಕೊಂಡನು. ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕು, ಯೆಹೋವನ ಸಹಾಯ ಕೇಳಬೇಕು, ಉಪವಾಸ ಮಾಡಬೇಕೆಂದು ಪ್ರಕಟಣೆ ಮಾಡಿದನು. ಎಲ್ಲ ಯೆಹೂದ್ಯರು ಯೆಹೋವನ ಆಲಯದ ಹೊಸ ಪ್ರಕಾರದ ಸಭೆಯಲ್ಲಿ ಅವರು ಸಭೆಯಾಗಿ ಕೂಡಿಕೊಂಡು ಯೆಹೋಷಾಫಾತನು ಎಲ್ಲರ ಎದುರಿಗೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳನ್ನು, ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನೆದುರಿನಲ್ಲಿ ಯಾರೂ ನಿಲ್ಲರು. ಇಸ್ರಾಯೇಲ್ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತವಾಗಿ ಸ್ವಾಸ್ಥ್ಯವಾಗಿ ಕೊಟ್ಟಿದೆಯಲ್ಲ. ಅವರ ದೇಶದಲ್ಲಿ ಇಳಿದು ನಿನಗೋಸ್ಕರ ಒಂದು ಪವಿತ್ರ ಆಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ, ವಿಧಿ, ಘೋರವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತಿರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವಿ. ಇಸ್ರಾಯೇಲ್ಗೆ ಇವರ ದೇಶದಲ್ಲಿ ನುಗ್ಗಬಾರದೆಂದು ಅಪ್ಪಣೆ ಕೊಟ್ಟಿದ್ದಿ, ಸಂಹರಿಸದೆ ವಾರಿಯಾಗಿ ಹೋದರಲ್ಲ. ಇವರು ಉಪಕಾರಕ್ಕೆ ಅಪಕಾರ ಮಾಡುತ್ತಿದ್ದರೆ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಡುಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ನಮ್ಮ ದೇವರು ಅವರನ್ನು ದಂಡಿಸದೆ ಬಿಡುವನು. ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತೇವೆ ಎಂದು ಯೆಹೋಷಾಫಾತನು ನಿಂತುಕೊಂಡ ಅರಸನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ದೇವರು ಉತ್ತರವಾಗಿ ಜಕರೀಯನ ಮಗನಾದ ಯೆಹೆಜ್ಕೇಲನ ಮೇಲೆ ಯೆಹೋವನ ಆತ್ಮನು ಇಳಿದು ಬಂದು ಯೆಹೋಶುವನನ್ನು ಧೈರ್ಯಗೊಳಿಸಿತು. ಈ ಮಹಾಸಮೂಹದ ನಿಮಿತ್ತವಾಗಿ ನೀನು ಕಳವಳ ಪಡಬೇಡ, ಹೆದರಬೇಡ, ಯುದ್ಧವು ನಿಮ್ಮದಲ್ಲ, ದೇವರದೇ. ಈ ಸಾರಿ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡರಿ, ಕಳವಳಗೊಳ್ಳಬೇಡರಿ. ದೇವರು ನಿಮ್ಮ ಮುಂದೆ ಹೊರಡುತ್ತಾನೆ, ನೀವು ಅವರ ಮುಂದೆ ಹೊರಡಿರಿ. ದೇವರು ನಿಮ್ಮ ಜೊತೆಗೆ ಇದ್ದಾನೆ. ಯೆಹೋಷಾಫಾತನು 20:20 ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ. ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತವಾಗಿರುತ್ತಾರೆ. ಆತನ ಪ್ರವಾದಿಗಳಲ್ಲಿ ನಂಬಿಕೆ ಇಡಿರಿ, ಆವಾಗ ನೀವು ಸಾರ್ಥಕರಾಗುವಿರಿ. 20 ವರ್ಷದಲ್ಲಿ ಅನೇಕರು ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ. ದೇವರಲ್ಲಿ ನಾವು ಭರವಸವಿಡುವುದಾದರೆ ನಾವು ಸುರಕ್ಷಿತವಾಗಿ ಇರುತ್ತೇವೆ ಅಂತಂದು. ಅಷ್ಟೇ ಅಲ್ಲದೆ ಯೆಹೋಷಾಫಾತನು ಧೈರ್ಯಗೊಂಡು ಈ ಮಾತುಗಳ ಮೂಲಕ ಆತನು ಬೆಳಗ್ಗೆ ಪರಿಶುದ್ಧತ್ವೆಂಬ ಭೂಷಣದೊಡನೆ ಭಟನ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂದು ಆಜ್ಞಾಪಿಸಿದನು. ಅವರೆಲ್ಲರೂ ಉತ್ಸಾಹ ಧ್ವನಿಯಿಂದ, ದೊಡ್ಡವರು, ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಕೂಡ ಯಾಜಕರ ಮುಂದೆ ಇವರೆಲ್ಲರ ಹಿಂದೆ ಇದ್ದು ದೇವರಿಗೆ ಉತ್ಸಾಹ ಧ್ವನಿ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ದೇವರು ಹೋಗಿ ಯೆಹೋವನು ಮೋಯಾಬ್ಯರನ್ನು ಅಮ್ಮೋರಿಯರ ಜೊತೆ ಯುದ್ಧ ಮಾಡಿ ಈ ಯೆಹೂದ್ಯರಿಗೆ ಜಯವನ್ನು ಅನುಗ್ರಹಿಸಿದರು. ಅವರೇ ಒಬ್ಬರನ್ನೊಬ್ಬರು ಕೊಲೆ ಮಾಡಿಕೊಂಡು ಸತ್ತು ಹೋದರು. ಹಾಗಾಗಿ ಪ್ರಾರ್ಥನೆಯಲ್ಲಿ ಕೂಡ ಬಲವಿದೆ. ಕೃತಜ್ಞತಾ ಸ್ತುತಿ ಮಾಡಿ ಭಜಿಸಿದಾಗ ಕೂಡ ಬಲವಿದೆ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ ಜಯವನ್ನು ಉಂಟು ಮಾಡ್ತಾನೆ. ನಾವು ಯೆಹೋಶುವನ ಕಾಲದಲ್ಲಿ ಕೂಡ ಎರಿಕೋ ಗೋಡೆಗಳು ಅವು ಬಿದ್ದುವ ಅಂತಂದರೆ ಅವರು ಬಲವಾದ ಸ್ತುತಿ ಮಾಡಿದರು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಮ್ಮೋನಿಯರ ವಿರುದ್ಧ ಯುದ್ಧದಲ್ಲಿ ಅವರು ಹೋಗಿ ಹೋರಾಡಲಿಲ್ಲ, ಕೇವಲ ಕೃತಜ್ಞತಾ ಸ್ತುತಿ ಮಾಡಿ ಯೆಹೋವನ ಒಂದು ಕೃಪೆ ಶಾಶ್ವತವಾಗಿದೆ ಅಂತ ಭಜಿಸಿದರು. ನಾವು ಕೂಡ ಕಷ್ಟ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಯೆಹೋವನ ಕೃಪೆ ಶಾಶ್ವತವಾಗಿದೆ ಅಂತ ನಾವು ಕೂಡ ಸ್ತುತಿ ಮಾಡೋಣ. ಅವರು ಹೊಂದಿದ ಜಯ ನಮಗೆ ಕೂಡ ದೇವರು ಜಯ ಕೊಡ್ತಾನೆ. ಚಿಕ್ಕ ಪ್ರಾರ್ಥನೆ ಅಂದರೆ 33:12-13 ಮನಸ್ಸೆಯು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾದಾಗ ಆತನನ್ನು ಬಾಬೇಲ್ ಅರಸನು ಬಂದು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ. ಆವಾಗ ಕಷ್ಟದಲ್ಲಿ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡು ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡನು. ದೇವರೇ ನನ್ನನ್ನು ಬಿಡಿಸಂದಾಗ ದೇವರ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿ ಮತ್ತೆ ಯೆರೂಸಲೇಮಿಗೆ ಕರ್ಕೊಂಡು ಬಂದು ಅರಸತನವನ್ನು ಕೊಡ್ತಾನೆ. ಈ ದಿನ ನಾವು ಆಸನ ಯೆಹೋಷಾಫಾತನ ಮನಸ್ಸೆ ಪ್ರಾರ್ಥನೆಗಳನ್ನು ನೋಡಿಕೊಂಡು ಚಿಕ್ಕ ಪ್ರಾರ್ಥನೆಯಾದರೂ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿದಾದರೂ ದೇವರೇ ನಿನ್ನ ಸಹಾಯ ಬೇಕೆಂದು ಆತನಲ್ಲಿ ಭರವಸೆ ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದಾದರೂ ದೇವರು ಕೇಳ್ತಾನೆ. ಅವ್ರಿಗೆ ಜಯ ಕೊಟ್ಟ ದೇವರು ನಮಗೆ ಕೂಡ ಕೊಡ್ತಾನೆ. ದೇವರು ನಮ್ಮೆಲ್ಲರನ್ನು ಪ್ರಾರ್ಥನೆಗಳ ಮೂಲಕ ಆಶೀರ್ವದಿಸಲಿ. ಆಮೇನ್.